ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ. ಮಧ್ವಿಜಯ ಪಾಠಕ್ಕೆ ಸುಸ್ವಾಗತ. ಮಧ್ವಿಜಯದ 37ನೆಯ ಪದ್ಯ. ದುಶ್ಯಾಸನೇನ ಕುಳಿತಾನ್ ಪ್ರಿಯಾಯಾಃ ಸೂಕ್ಷ್ಮಾನರಾಳಾನ್ ಅಸ್ತಾಂಶ್ಚ ಕೇಶಾನ್ ಜಿಘಾಂಸಯಾ ವೈರಿಜನಸ್ಯ ತೀಕ್ಷ್ಣಃ ಸಕೃಷ್ಣಸರ್ಪಾನಿವ ಸಂಚಿಕಾಯ. ಭೀಮಸೇನ ಜರಾಸಂಧಾದಿಗಳನ್ನು ನಿಗ್ರಹ ಮಾಡಿ ರಾಜಸೂಯ ಯಾಗವನ್ನು ಮಾಡಿಸ್ತಾ ಇದ್ದಾನೆ. ರಾಜಸೂಯ ಯಾಗ ಆರಂಭ ಆಗಿದೆ. ಶ್ರೀಕೃಷ್ಣ ಹಾಗೂ ಕೃಷ್ಣದ್ವೈಪಾಯನರ ಮುಂದಾಳತನದಲ್ಲಿ ರಾಜಸೂಯ ಯಾಗ ನೆರವೇರ್ತಾ ಇದೆ. ಅನೇಕರು ಅಲ್ಲಿ ಆಸೀನರಾಗಿದ್ದಾರೆ. ಸರ್ವ ವಿದ್ಯೆಗಳಲ್ಲಿ ಪರಿಣಿತರಾಗಿರತಕ್ಕಂತಹ ಋಷಿಮುನಿಗಳು ಋತ್ವಿಕರಾಗಿದ್ದಾರೆ. ಧರ್ಮರಾಜ ಜ್ಯೇಷ್ಠನಾದ್ದರಿಂದ ಅವನು ಯಜ್ಞ ದೀಕ್ಷೆಯನ್ನು ತೊಟ್ಕೊಂಡಿದ್ದಾನೆ. ಅವನೇ ಈ ಯಜ್ಞದ ಪ್ರಧಾನ ಯಜಮಾನಾಗಿದ್ದಾನೆ. ಧರ್ಮರಾಜ ಜ್ಯೇಷ್ಠನಾದ್ದರಿಂದ ಯಜಮಾನನಾಗಿ ಯಜ್ಞ ದೀಕ್ಷಿತನಾಗಿದ್ದಾನೆ. ಭೀಮಾರ್ಜುನರು ಅವನೊಂದಿಗೆ ಕುಳಿತುಕೊಂಡಿದ್ದಾರೆ. ಬ್ರಹ್ಮದೇವರ ಪತ್ನಿಯ ಪದವಿಗೆ ಬರ್ತಕ್ಕಂಥವಳು ಭಾರತೀ ದೇವಿ. ಅವಳು ದ್ರೌಪದಿಯಲ್ಲಿ ಸನ್ನಿಹಿತಳಾಗಿದ್ದಾಳೆ. ವೇದವ್ಯಾಸರ ಆಜ್ಞೆಯಂತೆ ಈ ವ್ಯವಸ್ಥೆ ನಡೆದಿದೆ. ರಾಜಸೂಯ ಯಾಗದಲ್ಲಿ ಎಲ್ಲ ಸ್ಥಳ ರತ್ನಮಯವಾಗಿತ್ತು, ಹೇಮಮಯ. ಎಲ್ಲ ಕಡೆಯೂ ಬಂಗಾರ, ಎಲ್ಲಿ ನೋಡಿದ್ರೆ ರತ್ನ. ಪಾತ್ರೆಪಗಳು ಕೂಡ ಬಂಗಾರದ್ದೇ. ದಿಗ್ವಿಜಯಕ್ಕೆ ಹೋಗಿರತಕ್ಕಂತಹ ಪಾರ್ಥರ ಆಹ್ವಾನದ ಮೇರೆಗೆ ಬ್ರಹ್ಮರುದ್ರಾದಿಗಳಾಗಿ 14 ಲೋಕದವರು ಕೂಡ ಅಲ್ಲಿ ಸೇರಿದ್ದಾರೆ. ಭೀಷ್ಮ, ದ್ರೋಣ, ವಿದುರ, ಧೃತರಾಷ್ಟ್ರ, ಅವನ ಮಕ್ಕಳು, ಅವರ ಹೆಂಡಂದರು, ಬಾಲಿಕ, ಅವನ ಮಕ್ಕಳು, ಹಾಗೆ ಬಲರಾಮ, ಇನ್ನೂ ಅನೇಕ ಯಾದವರು, ರುಕ್ಮಿಣಿ, ಸತ್ಯಭಾಮ ಸಹಿತರಾಗಿರ್ತಕ್ಕಂತಹ ಶ್ರೀಕೃಷ್ಣ ಎಲ್ಲರೂ ಆಗಮಿಸಿದ್ದಾರೆ. ಯಜ್ಞದ ಅಂಗವಾಗಿ ಏನೇನು ತತ್ವ ನಿರ್ಣಯಗಳು, ಕಥೆಗಳು ನಡಿಬೇಕು ಅವೆಲ್ಲ ನಡೆದು ವೇದವ್ಯಾಸರು ಪ್ರಾಸ್ತಿಕರಾಗಿದ್ದರು. ಪರಮಾತ್ಮನೇ ಅನಂತ ಗುಣ ಪರಿಪೂರ್ಣ. ಅವನಿಗೆ ಸದಸ್ಯರಾಗಿರ್ತಕ್ಕಂಥವರು ಉತ್ತಮರು ಯಾರೂ ಇಲ್ಲ ಎಂಬುದನ್ನು ಸಭೆ ನಿರ್ಣಯ ಮಾಡಿತ್ತು. ಬೇಕಾದಷ್ಟು ಭೋಜನ, ದಾನ, ದಕ್ಷಿಣೆ ಎಲ್ಲ ನಡೆದು ಭೀಷ್ಮರ ಸಲಹೆಯಂತೆ ಪಾಂಡವರು ಆ ಒಂದು ಸಭೆಯಲ್ಲಿ ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ಸಲ್ಲಿಸ್ತಾರೆ. ಇದರಿಂದ ದೇವತೆಗಳಿಗೆ ತುಂಬ ಸಂತೋಷವಾಗುತ್ತೆ. ದುರ್ಯೋಧನಾದಿಗಳಿಗೆ ಬೇಸರ. ಈ ಕೃಷ್ಣನ ಅಗ್ರಪೂಜೆಯನ್ನು ಶಿಶುಪಾಲ ಪ್ರತಿಭಟಿಸ್ತಾನೆ. ಕೊನೆಗೆ ಶ್ರೀಕೃಷ್ಣನ ಚಕ್ರಕ್ಕೆ ತಲೆಗೊಟ್ಟು ಕೊನೆಗೆ ಅವ ಶ್ರೀಹರಿನ ಸೇರ್ತಾನೆ. ಅವನಲ್ಲಿದ್ದುಕೊಂಡು ಪರಮಾತ್ಮನ ದ್ವೇಷ ಮಾಡಿದಂತಹ ಅಸುರ ತಮಸ್ಸಿಗೆ ಹೋಗ್ತಾನೆ. ದೇವದುಂದುಗಳು ಮೊಳಗ್ತವೆ. ದೇವಗಾಯಕರು ಹಾಡ್ತಾರೆ. ಅಪ್ಸರೆಯರು ಸಂತೋಷದಿಂದ ನರ್ತನ ಮಾಡ್ತಾರೆ. ಹೀಗೆ ರಾಜಸೂಯ ಯಾಗ ಮುಗೀತು. ಅವಭೃತ ಸ್ನಾನ ಮಾಡಿ ಎಲ್ಲರೂ ಹಿಂದಿರ್ತಾರೆ. ಈ ರಾಜಸೂಯ ಯಾಗವನ್ನು ಮುಗಿಸಿ ಎಲ್ಲ ರಾಜರು
ಭೀಷ್ಮಾದಿಗಳೆಲ್ಲ ತೆರಳಿದ ಮೇಲೆ ಈ ಭವ್ಯವಾಗಿರತಕ್ಕಂಥ ಸಭಾಭವನದಲ್ಲಿ ಎಲ್ಲ ಕೂತ್ಕೊಂಡಿದ್ದಾರೆ ಪಾಂಡವರು. ಬಹಳ ವಿಚಿತ್ರ ರತ್ನ ನಿರ್ಮಿತವಾಗಿರತಕ್ಕಂತಹ ಸಭಾಭವನ ಸೂರ್ಯನ ಹಾಗೆ ಕಂಗೊಳಿಸ್ತಾ ಇದೆ. ಕೃಷ್ಣ ರುಕ್ಮಿಣಿ ಮೊದಲಾದವರಿಂದ ಕೂಡಿಕೊಂಡು ಉತ್ತಮ ಆಸನದಲ್ಲಿ ಕೂತ್ಕೊಂಡಿದ್ದಾನೆ. ಅವನ ಹತ್ತಿರ ಪಾಂಡವರು ಕೂಡ ಕೂತ್ಕೊಂಡಿದ್ದಾರೆ. ರುಕ್ಮಿಣಿ ಸತ್ಯಭಾಮೆಯರ ಹತ್ತಿರದಲ್ಲೇ ದ್ರೌಪದಿ ದೇವಿ ಕೂತ್ಕೊಂಡಿದ್ದಾಳೆ. ಒಳ್ಳೆ ನೋಡಲಿಕ್ಕೆ ಬ್ರಹ್ಮನ ಸಭೆಯ ಹಾಗೆ ಕಂಗೊಳಿಸ್ತಾ ಇದೆ. ಎಲ್ಲರೂ ಶ್ರೀಕೃಷ್ಣನನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಖಡ್ಗಧಾರಿಯಾಗಿರತಕ್ಕಂತಹ ದುರ್ಯೋಧನ ತನ್ನ ಸಹೋದರರೊಡನೆ ಆ ಸಭೆಗೆ ಬರ್ತಾನೆ. ಸಭಾದ್ವಾರದಲ್ಲಿ ಅವನಿಗೆ ದ್ವಾರ ಕಾಣಿಸೋದೇ ಇಲ್ಲ. ಆ ಇಂದ್ರನೀಲ ಮಣಿಯ ಪ್ರಭೆಯಿಂದ ದುರ್ಯೋಧನನಿಗೆ ದ್ವಾರವೇ ಕಾಣಲ್ಲ. ಆ ಸ್ಫಟಿಕ ಶಿಲೆಯಿಂದ ನಿರ್ಮಾಣ ಮಾಡಿದ್ದಾರೆ ಗೋಡೆಯನ್ನು. ಆ ಗೋಡೆಯನ್ನು ಇವ ದ್ವಾರ ಅಂದ್ಕೊಂಡು ಭ್ರಮಿಸಿ ಡಿಕ್ಕಿ ಹೊಡೆದ. ಕೂಡಲೇ ನಕುಲ ಸಹದೇವರು ಯುಧಿಷ್ಠಿರನ ಮಾತಿನಂತೆ ಅವನನ್ನು ಕೈ ಹಿಡಿದುಕೊಂಡು ಬಾಗಿಲಿನಿಂದ ಒಳಗೆ ಕರ್ಕೊಂಬಂದರು. ಆಮೇಲೆ ಮುಂದೆ ಸ್ವಲ್ಪ 4 ಹೆಜ್ಜೆ ನಡೆದು ಬರುವಾಗ ಇಂದ್ರನೀಲಮಣಿ ಖಚಿತವಾಗಿರತಕ್ಕಂಥ ಭೂಮಿಯಲ್ಲಿ ಅಲ್ಲಲ್ಲಿ ಈ ರತ್ನಮಯವಾಗಿರತಕ್ಕಂತಹ ಪದ್ಮಗಳನ್ನು ರಚನೆ ಮಾಡಿದ್ದಾರೆ. ಅದನ್ನು ನೋಡಿ ಇವನು ನೀರು ಅಂತ ಭಾವಿಸಿ ತನ್ನ ವಸ್ತ್ರವನ್ನು ಮೇಲೆ ಎತ್ತುಕೊಂಡು ಹೆಜ್ಜೆ ಇಡ್ತಾ ಬಂದ. ಮತ್ತು ಆ ದಡದ ಮೇಲಿರ್ತಕ್ಕಂತಹ ರತ್ನಗಳ ಒಂದು ಕಾಂತಿ, ಹಾಗಾಗಿ ನೀರು ಎಲ್ಲಿದೆ ಅಲ್ಲಿ ನೀರು ಕಾಣಿಸ್ಲೇ ಇಲ್ಲ. ನೀರು ಕಾಣಿಸದೆ ಅದು ನೆಲ ಅಂದ್ಕೊಂಡು ಅಲ್ಲಿ ಕಾಲಿಟ್ಟು ನೀರಿನಲ್ಲಿ ಬಿದ್ದ. ಇದನ್ನು ನೋಡಿ ಭೀಮ ಜೋರಾಗಿ ನಕ್ಕ. ನಗುವ ಹಾಗೆ ಕೃಷ್ಣ ಸೂಚನೆ ಕೊಟ್ಟದ್ದು. ಕೃಷ್ಣ ನಕ್ಕ. ಮತ್ತು ದ್ರೌಪದಿ, ಇತರ ಪಾಂಡವರು, ಕೃಷ್ಣನ ಮಹಿಷಿಯರು ಜನರು ಜೋರಾಗಿ ನಕ್ಕರು. ಈ ನಗು ಮುಂದೆ ಭೂಭಾರ ಹರಣಕ್ಕೆ ನಿಮಿತ್ತ ಆಯಿತು. ಆ ಭೂಭಾರ ಹರಣ ಕಾರ್ಯ ಆಗಬೇಕು, ಅದಕ್ಕೋಸ್ಕರವಾಗಿ ಕೃಷ್ಣ ಸೂಚಿಸಿದ್ದು, ಭೀಮ ನಗಾಡಿದ್ದು. ಆ ಕೃಷ್ಣ ಭೀಮನನ್ನು ನೋಡಿದ, ಏನೂ ಮಾತಾಡಲಿಲ್ಲ. ಈ ಧರ್ಮರಾಜ ದುರ್ಯೋಧನಿಗೆ ಸ್ವಲ್ಪ ಸಮಾಧಾನ ಮಾಡ್ತಾನೆ. ಅವನ ಪರಿವಾರಕ್ಕೆ ಬೇರೆ ವಸ್ತ್ರ, ಮಾಲ್ಯ, ವಿಲೇಪಗಳನ್ನು ಕೊಟ್ಟು ಮತ್ತೆ ಉಪಚಾರ ಮಾಡುವ ಕಳಿಸ್ಕೊಡ್ತಾನೆ. ತನ್ನನ್ನು ನೋಡಿ ದ್ರೌಪದಿ ಅಪಹಾಸ್ಯ ಮಾಡಿದ್ಲು ಅಂತ ಕೋಪ ಬರುತ್ತೆ. ಭೀಮನಲ್ಲಿ ತುಂಬ ಸಿಟ್ಟು. ಅಂತಹ ದುರ್ಯೋಧನ ಯುಧಿಷ್ಠಿರ ಆ ವಸ್ತ್ರಾದಿಗಳನ್ನು ಕಳಿಸಿದರೂ ಕೂಡ ತಿರಸ್ಕಾರ ಮಾಡಿ ಹಿಂತಿರುಗಿ ಬಿಡ್ತಾನೆ. ದಾರಿಯಲ್ಲಿ ಶಕುನಿಯನ್ನು ಕುರಿತು ಹೇಳ್ತಾನೆ ದುರ್ಯೋಧನ. ಕೃಷ್ಣನ ಎದುರಿನಲ್ಲಿ ದ್ರೌಪದಿ ಭೀಮರು ನನಗೆ ಹಾಸ್ಯ ಮಾಡಿದ್ದಾರೆ, ಅವರಿಗೆ ಸಂತಾಪವನ್ನುಂಟು ಮಾಡದೆ ನಾನು ಬದುಕಿರುವುದಿಲ್ಲ. ತಯೋಹೋ ಅಕೃತ್ವಾ ಸಂತಾಪಂ ನಾಹಂ ಜೀವಿತ ಮುತ್ಸಹೇ. ಯವು ಮಾಂ ಅಹಸತಾಂ ಕೃಷ್ಣ ಭೀಮೌ. ದ್ರೌಪದಿ ಹಾಗೂ ಭೀಮಸೇನ ಕೃಷ್ಣನ ಎದುರಿನಲ್ಲಿ ನನಗೇನು ಅಪಹಾಸ್ಯ ಮಾಡಿದ್ದಾರೆ, ಭೀಮ ಮತ್ತು ದ್ರೌಪದಿಗೆ ಅವರಿಗೆ ಸಂತಾಪವನ್ನು ಉಂಟು ಮಾಡದೆ ಹೋದರೆ ನಾನು ಬದುಕಿರಲಿಕ್ಕಿಲ್ಲ ಅಂತ ಹೇಳ್ತಾನೆ. ಆ ಭೀಮ ದ್ರೌಪದಿಯರು ನಗಾಡಿದಾಗ ಕೃಷ್ಣ ಏನಾದರೂ ಹೇಳಬೇಕಾ? ಇಲ್ಲ, ಅವನು ನೋಡಿ ಸುಮ್ಮನೆ ಇದ್ದ. ಮೌನಂ ಸಮ್ಮತಿ ಲಕ್ಷಣಂ, ಮೌನದಿಂದಲೇ ಸಮ್ಮತಿ ನೀಡಿದ. ಹಾಗಾಗಿ ಭೀಮ ದ್ರೌಪದಿಗೆ ನಾನು ಕಷ್ಟ ಕೊಡಲೇಬೇಕು. ಕೃಷ್ಣ ಅಸಹಾಯಕನಾಗಿ ಅವರ ಕಷ್ಟವನ್ನು ನೋಡಿ ಮರಗಬೇಕು. ಇದು ದುರ್ಯೋಧನನ ಒಂದು ಅಭಿಲಾಷೆ. ಆಗ ಹೇಳ್ತಾನವನು, ಯದಿಮೇ ಶಕ್ತಿರತ್ರ ಸ್ಯಾತ್, ನನಗೆ ಶಕ್ತಿ ಇದ್ದರೆ ಆಗಲೇ ಭೀಮನನ್ನು ಕೊಲ್ತಾ ಇದ್ದೆ, ಕೃಷ್ಣನಿಗೆ ಅಗ್ರಪೂಜೆ ಯಾವುದನ್ನು ತಪ್ಪಿಸ್ತಾ ಇದ್ದೆ, ಇದೆಲ್ಲ ಸಂಶಯ ಇಲ್ಲ. ಆದರೆ
ನಾನು ಆಗಲೇ ಅವ್ರ ಮೇಲೆ ಕೈ ಮಾಡಿದರೆ ಶಿಶುಪಾಲನಿಗೆ ಆಯ್ತಲ್ಲ ಗತಿ, ಆ ಗತಿ ನನಗೂ ಆಗ್ತಾ ಇತ್ತು ಅಂತ ದುರ್ಯೋಧನ ಹೇಳೋದನ್ನು ನಾವು ಮಹಾಭಾರತ ಸಭಾಪರ್ವದಲ್ಲಿ ನೆನಪಿಸ್ಕೊಳ್ಬೋದು. ಪಾಂಡವರಿಗೆ ಐಶ್ವರ್ಯ ಬರ್ತಾನೆ ಇದೆ, ಎಲ್ಲ ರಾಜರು ಬಂದು ಕರ ನೀಡ್ತಾ ಇದ್ದಾರೆ, ಉಡುಗೊರೆ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಯಾರು ತಾನೇ ಬದುಕಲಿಕ್ಕೆ ಸಾಧ್ಯ? ಈದೃಶಂ ಪಾಂಡವೈಶ್ವರ್ಯಂ ದೃಷ್ಟ್ವಾ ಕೋ ನಾಮ ಜೀವಿತಂ ಇಚ್ಛೇತ ಕರದಾಯೇಷಾಂ ವೈಶವತ್ ಸರ್ವಭೂಮಿಪಾಹ. ಸರ್ವಭೂಮಿಪಾಹ ಎಲ್ಲ ರಾಜರುಗಳು ವೈಶ್ಯರಂತೆ ಈ ಪಾಂಡವರಿಗೆ ಈ ಕರ ರೂಪದಲ್ಲಿ ಐಶ್ವರ್ಯ ತಂದುಕೊಡ್ತಾ ಇದ್ದಾರೆ. ಅದನ್ನು ಕಂಡು ಯಾರು ತಾನೇ ಬದುಕಿರಲಿಕ್ಕೆ ಬಯಸ್ತಾನೆ ಅಂತ ಹೇಳ್ತಾ ಶಕುನಿಗೆ ಹೇಳ್ತಾನೆ, ಹೇ ಮಾಮ, ಕೃಷ್ಣ ಸನ್ನಿಧಿಯಲ್ಲಿ ನನ್ನನ್ನು ಅಪಹಾಸ್ಯ ಮಾಡಿರತಕ್ಕಂತಹ ಕೃಷ್ಣ ಭೀಮರಿಗೆ ಸಂತಾಪವನ್ನುಂಟು ಮಾಡದೆ ನಾನು ಬದುಕುವುದಿಲ್ಲ. ನನಗೆ ಶಕ್ತಿ ಇದ್ದಿದ್ದರೆ ಭೀಮನನ್ನು ಕೊಂದೇ ಬಿಡುತ್ತಿದ್ದೆ, ಕೃಷ್ಣನ ಅಗ್ರಪೂಜೆಯನ್ನು ಭಂಗಗೊಳಿಸ್ತಾ ಇದ್ದೆ. ಅಂತಹ ಪಾಂಡವರ ಈ ಒಂದು ವೈಭವವನ್ನು ನೋಡಿ ಯಾರು ಬದುಕಿರ್ತಾರೆ ಅಂತಂದಾಗ ಶಕುನಿ ಅವನ ವೈರವನ್ನು ಮತ್ತೂ ಹೆಚ್ಚಿಸಿದ. ಅವನ ವೈರ ಇನ್ನೂ ಹೆಚ್ಚಾಗಬೇಕು, ಅದಕ್ಕೋಸ್ಕರವಾಗಿ ಒಂದು ಮಾತು ಹೇಳ್ತಾನೆ, ಇತ್ಯುಕ್ತ ಶಕುನಿ ವೈರಂ ದೃಢೀಕರ್ತಂ ವಚೋಬ್ರವೀ. ಅವನ ವೈರವನ್ನು ಇನ್ನೂ ಬಲಪಡಿಸಬೇಕು ಅಂತ ಹೇಳ್ತಾನೆ ಶಕುನಿ. ಹೇ ದುರ್ಯೋಧನ, ಬಲಿಷ್ಠರಾಗಿರತಕ್ಕಂತಹ ಅಣ್ಣ ತಮ್ಮಂದಿರಾದ ಪಾಂಡವರೊಂದಿಗೆ ಯಾಕೆ ನಿನಗೆ ವೈರ? ಅವರು ಗುಣದಲ್ಲಿಯೂ ಜ್ಯೇಷ್ಠರು, ಬಲಾಧಿಕರು ಆಗಿದ್ದಾರೆ. ಆದ್ದರಿಂದ ಅವರನ್ನೇ ಅನುಸರಿಸಿಕೊಂಡು ನೀನು ಬದುಕು ಅಂದಾಗ ಶಕುನಿ ಈ ಸಲಹೆ ಕೇಳಿ ಮತ್ತಷ್ಟು ಕೆಂಡಾಮಂಡಲಾಗ್ತಾನೆ ದುರ್ಯೋಧನ. ಪಾಂಡವರ ಈ ಸಮಸ್ತ ಐಶ್ವರ್ಯ ನನ್ನ ವಶವಾಗದೇ ಇದ್ದರೆ ನಾನು ಬದುಕಿರುವುದಿಲ್ಲ, ಇದು ಸತ್ಯ. ಬಾಹುಬಲದಿಂದ ಪಾಂಡವರ ಐಶ್ವರ್ಯವನ್ನು ಕಸಿದುಕೊಳ್ಳಲು ನನ್ನಿಂದ ಸಾಧ್ಯ ಇಲ್ಲ. ಇಂದ್ರನೇ ಯುದ್ಧದಲ್ಲಿ ಅವರನ್ನು ಗೆಲ್ಲಲು ಸಾಧ್ಯ ಇಲ್ಲ. ಮನುಷ್ಯರ ಪಾಡೇನು? ಇದು ದುರ್ಯೋಧನನ ಚಿಂತೆ. ಹಾಗಾಗಿ ಏನು ಮಾಡೋದು? ಏನಾದರೂ ಮಾಡಿ ಈ ಪಾಂಡವರನ್ನು ನಿಗ್ರಹ ಮಾಡಬೇಕು. ಅದಿಲ್ಲದೆ ನನಗೆ ಸಮಾಧಾನ ಇಲ್ಲ ಅಂದಾಗ ಅವ ಹೇಳಿದ ಶಕುನಿ, ಹೇ ದುರ್ಯೋಧನ, ನೋಡು, ನಿನ್ನ ಕಣ್ಣು ಕುಕ್ತಾ ಇರತಕ್ಕಂಥ ಆ ಪಾಂಡವರ ಐಶ್ವರ್ಯ ಅದು ಸುಲಭವಾಗಿ ನಿನ್ನ ವಶವಾಗುವಂತೆ ಮಾಡುತ್ತೇನೆ ಅಂತ ಮಾತು ಕೊಟ್ಟ. ಇಬ್ಬರು ಧೃತರಾಷ್ಟ್ರನ ಮುಂದೆ ಬರ್ತಾರೆ. ಬಂದು ಎಲ್ಲ ವಿಚಾರ ಹೇಳ್ತಾರೆ. ನಾವಿಬ್ಬರು ಹೀಗೆ ಆಲೋಚನೆ ಮಾಡಿದ್ದೇವೆ ಅಂತ ತಾವು ಮಾತಾಡಿದ್ದನ್ನು ತಿಳಿಸ್ತಾರೆ. ಧೃತರಾಷ್ಟ್ರ ಬುದ್ಧಿ ಹೇಳಿದ, ನಿಮ್ಮ ಆಲೋಚನೆ ಸರಿಯಿಲ್ಲ, ಇದು ಧರ್ಮ ವಿರೋಧಿ, ವಿನಾಶಕ್ಕೆ ಕಾರಣ, ಇದು ದುರಾಲೋಚನೆ. ಪಾಂಡವರ ಸಂಪತ್ತು ಅವರ ಬಾಹುಬಲದಿಂದ ಅರ್ಜಿತವಾಗಿರುವಂಥದ್ದು. ನೀನು ದಿಗ್ವಿಜಯ ಮಾಡು, ಸಂಪತ್ತು ಗಳಿಸು, ಅವರ ಹಾಗೆ ಶ್ರೇಷ್ಠ ಯಾಗಗಳನ್ನು ಮಾಡು. ಆ ಗುಣವಂತರೊಂದಿಗೆ, ಅದರಲ್ಲಿಯೂ ಬಲಿಷ್ಠರಾಗಿರತಕ್ಕಂತಹ ಒಡಹುಟ್ಟಿದವರೊಂದಿಗೆ ಈ ತರಹ ಸ್ಪರ್ಧೆ ಮಾಡುವುದು ತಪ್ಪು ಅಂದಾಗ ಧೃತರಾಷ್ಟ್ರನ ಬುದ್ಧಿವಾದ ದುರ್ಯೋಧನಿಗೆ ಇಷ್ಟ ಆಗಲಿಲ್ಲ. ಅಪ್ಪನಿಗೆ ಹೆದರಿಸಿದ, ಅಪ್ಪ ನೋಡು, ಪಾಂಡವರ ಸೊತ್ತು ನನ್ನ ವಶವಾಗದೆ ಹೋದರೆ ನಿನ್ನ ಮಗ ಸತ್ತ ಅಂತ ತಿಳ್ಕೊ, ನೀನೊಬ್ಬನೇ ಸುಖವಾಗಿರು. ನಾನು ಬದುಕಿರಬೇಕು ಅಂತಾದರೆ ಈ ಪಾಂಡವರನ್ನು ಅಕ್ಷಕ್ರೀಡೆಗಾಗಿ ಕರೆಸು. ಇದರಲ್ಲಿ ಅಧರ್ಮವೇನೂ ಇಲ್ಲ. ಬ್ರಾಹ್ಮಣರು ವೇದವನ್ನು ಜೀವಿಸಿಕೊಂಡಿದ್ದವರು, ಕ್ಷತ್ರಿಯರು ಶಸ್ತ್ರಜೀವಿಗಳು. ಶತ್ರು ಯಾವುದರಿಂದ ತಾಪಗೊಳ್ತಾರೋ ಅದು ಶಸ್ತ್ರ. ಆದ್ದರಿಂದ ದ್ಯೂತ ಕ್ರೀಡೆಯಿಂದ ಶತ್ರುಗಳಾಗಿರ್ತಕ್ಕಂತಹ ಪಾಂಡವರು ಸಂತಾಪ ಪಡೋದಾದರೆ ದ್ಯೂತ ಕ್ರೀಡೆಯು ಕೂಡ ಒಂದು ಶಸ್ತ್ರವೇ ಆಗತ್ತೆ. ಆದ್ದರಿಂದ ದ್ಯೂತ ಕ್ರೀಡೆಯ ಮೂಲಕವಾಗಿ ಪಾಂಡವರು ಸೊತ್ತು ಕಸಿದರೆ ಅದು ಕ್ಷತ್ರಿಯೋಚಿತವಾಗಿರತಕ್ಕಂತಹ ಸ್ವಧರ್ಮಾಚರಣೆಯಿಂದ ಆದಂತಾಗತ್ತೆ, ನಿನಗೂ ಮಹಾಫಲ ಬರುತ್ತೆ. ದುರ್ಯೋಧನ ಈ ಒಂದು ಬೆದರಿಕೆ ಸಲಹೆಗಳಿಗೆ ಧೃತರಾಷ್ಟ್ರ ಕಿವಿಗೊಡಲಿಲ್ಲ. ಆ ಫಲ ನಿನಗೇ ಇರಲಿ ಅಂದ. ಆದರೆ ಕಲಿಪ್ರವೇಶ, ಪುತ್ರ ವಾತ್ಸಲ್ಯ, ಅದರಿಂದಾಗಿ ಮೊದಲೇ ಕುರುಡ ಧೃತರಾಷ್ಟ್ರ.
ಅವನ ಹೊರಗಣ್ಣೂ ಕುರುಡು, ಒಳಗಣ್ಣು ಕೂಡ ಕುರುಡು. ಹಾಗಾಗಿ ಪಾಂಡವರನ್ನು ದ್ಯೂತಕ್ಕಾಗಿ ಆಹ್ವಾನಿಸಲಿಕ್ಕೆ ವಿದುರನನ್ನು ನೇಮಿಸಿದ. ಧೃತರಾಷ್ಟ್ರನ ಒಳಗೆ ಕಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಅವ ಈ ತರಹ ಆಲೋಚನೆ ಮಾಡಿದ. ಆ ಕಲಿಯ ಪ್ರವೇಶದಿಂದಾಗಿ ಧೃತರಾಷ್ಟ್ರನ ಮನಸ್ಸು ಪಾಪಯುಕ್ತವಾಗಿತ್ತು. ಧೃತರಾಷ್ಟ್ರನ ಆಜ್ಞೆಯಂತೆ ವಿದುರ ಧರ್ಮರಾಜನನ್ನು ದ್ಯೂತಕ್ರೀಡೆಗೆ ಹೋಗಿ ಆಹ್ವಾನಿಸ್ತಾನೆ. ಆದರೂ ಹೇಳ್ತಾನೆ, ನೋಡಪ್ಪ, ದ್ಯೂತದ ದೋಷಗಳಿವೆ, ಈ ದ್ಯೂತವನ್ನು ಆಡಬಾರ್ದು ಅಂತ ಹೇಳ್ತಾನೆ. ಧರ್ಮರಾಜನಿಗೂ ಕೂಡ ಕಲಿ ಪ್ರವೇಶ. ಹಾಗಾಗಿ ಅವ ಆ ಕಲಿ ಪ್ರವೇಶದಿಂದಾಗಿ ಯಾರೇ ದ್ಯೂತ ಕ್ರೀಡೆಗೆ ಆಹ್ವಾನಿಸ್ಲಿ ಅವನು ನಿರಾಕರಿಸುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ. ವಿದುರ ಬೇಡ ಅಂತ ಬಡ್ಕೊಂಡ. ಆದರೂ ತನ್ನ ಪ್ರತಿಜ್ಞೆಯಂತೆ ಧರ್ಮರಾಜ ಧೃತರಾಷ್ಟ್ರ ಬರ್ತಾನೆ. ಮರುದಿನ ಬೆಳಗ್ಗೆ ಸಭೆಯಲ್ಲಿ ಭೀಷ್ಮಾದಿಗಳು, ವಿದುರ, ಧೃತರಾಷ್ಟ್ರ, ಶಕುನಿ, ದುರ್ಯೋಧನ, ಕರ್ಣ ಇವರೆಲ್ಲ ಇದ್ದಾರೆ. ಅವರ ಸಮ್ಮುಖದಲ್ಲಿ ಶಕುನಿ ಧರ್ಮರಾಜನನ್ನು ದ್ಯೂತ ಕ್ರೀಡೆಗೆ ಆಹ್ವಾನಿಸ್ತಾನೆ. ಅಲ್ಲಿ ಭೀಮಸೇನನೇ ಮೊದಲಾದ 4, ಕುಂತಿ, ದ್ರೌಪದಿ, ವಿದುರ ಇವರುಗಳನ್ನು ಹೊರತಾಗಿ ಆ ಸಭೆಯಲ್ಲಿದ್ದ ಎಲ್ಲರಿಗೂ ಕಲಿ ಪ್ರವೇಶ ಮಾಡಿಬಿಟ್ಟಾನೆ. ಇವರಲ್ಲಿ ಮಾತ್ರ ಕಲಿಯ ಪ್ರವೇಶ ಆಗಿಲ್ಲ. ಭೀಮ, ಅರ್ಜುನ, ನಕುಲ, ಸಹದೇವ, ಕುಂತಿ, ವಿದುರ ಇವರನ್ನು ಹೊರತುಪಡಿಸಿ ಎಲ್ಲರಲ್ಲೂ ಕಲಿಯ ಆವೇಶ ಆಗಿದೆ. ಅದಕ್ಕೆ ಯಾರೂ ಆ ಅಧರ್ಮ ಕಾರ್ಯ ತಡೆಯಲಿಲ್ಲ. ಶಕುನಿ ಈ ಕುತಂತ್ರದ ದ್ಯೂತಕ್ಕೆ ಬಲಿಯಾಗಿ ಧರ್ಮರಾಜ ತಾನೇನು ರಾಜಸೂಯಾಗದಲ್ಲಿ ಸಂಪಾದಿಸಿಕೊಂಡಿದ್ದ ಅದೆಲ್ಲ ಸಂಪತ್ತನ್ನು ಕಳ್ಕೊಂಡ್ಬಿಟ್ಟ. ಕೊನೆಗೆ ನಕುಲ, ಸಹದೇವ, ಅರ್ಜುನ, ಭೀಮ, ದ್ರೌಪದಿ ಎಲ್ಲರನ್ನು ಪಣವಾಗಿಟ್ಟು ಸೋಲ್ತಾನೆ. ಎಲ್ಲರನ್ನು ಪಣವಾಗಿಟ್ಟು ಕಳ್ಕೊಂಡ ಮೇಲೆ ದುರ್ಯೋಧನ ಸಭೆಗೆ ಕರೆತರಲಿಕ್ಕೆ ಸೂತನಿಗೆ ಅಪ್ಪಣೆ ಮಾಡ್ತಾನೆ, ದ್ರೌಪದಿಯನ್ನು ಸಭೆಗೆ ಕರ್ಕೊಂಡು ಬಾ ಅಂತ ಹೇಳಿ. ಆದರೆ ಸೂತನ ಮಾತಿಗೆ ದ್ರೌಪದಿ ಬರಲಿಕ್ಕೆ ಒಪ್ಪುವುದಿಲ್ಲ. ಆಗ ದುಶ್ಯಾಸನನ್ನೇ ಕಳಿಸ್ತಾನೆ. ದುಶ್ಯಾಸನ ಅವನು ಪಾಪ ಪುರುಷೋತ್ತಮನಾಗಿರತಕ್ಕಂಥ ದುಶ್ಯಾಸನ ಅಣ್ಣ ಹೇಳಿದ ಮುಗಿತು. ಆ ರಜಸ್ವಲೆಯಾಗಿರ್ತಕ್ಕಂತಹ ಏಕವಸ್ತ್ರಧಾರಣೆಯಾಗಿರ್ತಕ್ಕಂತಹ ದ್ರೌಪದಿಯನ್ನು ಸಭೆಗೆ ಎಳೆತರ್ತಾನೆ. ಆ ಸಭೆಯಲ್ಲಿ ಎಲ್ಲರನ್ನು ಕೂಡ ಪ್ರಶ್ನೆ ಮಾಡ್ತಾಳೆ ದ್ರೌಪದಿ. ಈ ದ್ಯೂತ ಅಧರ್ಮ, ಕ್ಷತ್ರಿಯರಿಗೆ ವಿಶೇಷವಾಗಿ ಈ ದ್ಯೂತ ಅಧರ್ಮದಿಂದ ಗೆದ್ದದ್ದು ನಿಜವಾದ ಗೆಲುವಲ್ಲ. ಕ್ಷತ್ರಿಯ ತನ್ನ ತೋಳುಬಲದಿಂದ ಗೆಲ್ಲಬೇಕು, ದ್ಯೂತದಿಂದ ಗೆಲ್ಲುವಂಥದ್ದು ಅಧರ್ಮ. ಇಷ್ಟು ಜನ ಹಿರಿಯರಿದ್ದೀರಾ, ಇಷ್ಟು ಜನ ಹಿರಿಯರಿದ್ರೂ ಕೂಡ ಯಾರೂ ಧರ್ಮವನ್ನು ಹೇಳೋರಿಲ್ಲ. ಧರ್ಮವನ್ನು ಯಾರು ಹೇಳೋದಿಲ್ವೋ ಅವರು ವೃದ್ಧರೇ ಅಲ್ಲ. ಜ್ಞಾನ ವೃದ್ಧರಿಲ್ಲದ ಸಭೆ ಇದು ಸಭೆಯಲ್ಲ. ನನ್ನ ಪತಿ ಸೋತರೆ ಸಹಧರ್ಮಿಣಿಯಾಗಿರ್ತಕ್ಕಂತಹ ನಾನು ಅವರೊಂದಿಗೆ ಕೆಲಸ ಮಾಡಬೇಕು, ಸರಿ. ನನ್ನ ಪತಿಯ ದಾಸಿಯೇ ಹೊರತು ಬೇರೆಯವರ ದಾಸಿ ನಾನಲ್ಲ. ನಾನು ಅವರ ಸಹಧರ್ಮಿಣಿಯಾಗಿ ಅವರ ದಾಸಿಯಾಗಿ ಸೇವೆ ಮಾಡ್ತೇನೆ ಹೊರತು ಬೇರೆಯವರ ದಾಸಿ ಅಲ್ಲ ನಾನು ಅಂತ ಹೀಗೆಲ್ಲ ದ್ರೌಪದಿ ಮಾತಾಡಿದಾಗ ಭೀಷ್ಮಾದಿಗಳು ಯಾರೂ ಮಾತಾಡಲಿಲ್ಲ. ಕಲಿಯ ಆವೇಶ, ಅವರು ಮೋಹಿತರಾಗಿದ್ದಾರೆ. ಧರ್ಮಜನನ್ನು ಕೇಳು ಅಂತ ಅಷ್ಟೇ ಹೇಳಿಬಿಟ್ರು ಅವರು. ವಿದುರ ಮಾತ್ರ ಇದು ಧರ್ಮ ಅಲ್ಲ ಅಂತ ಪ್ರತಿಭಟನೆ ಮಾಡ್ತಾನೆ. ಧೃತರಾಷ್ಟ್ರ, ದುರ್ಯೋಧನ ಯಾರ ವಿದುರನ ಮಾತು ಕೇಳಲಿಲ್ಲ. ಈ ಬ್ರಾಹ್ಮಣರಾಗಿರ್ತಕ್ಕಂತಹ ದ್ರೋಣಾಚಾರ್ಯರು ಹೇಳಲಿಲ್ಲ, ಕೃಪಾಚಾರ್ಯರು ಹೇಳಲಿಲ್ಲ, ಕ್ಷತ್ರಿಯರು ಯಾರೂ ಮಾತಾಡಲಿಲ್ಲ, ಭೀಷ್ಮಾದಿಗಳು ಮಾತಾಡಲಿಲ್ಲ. ಮಾತನಾಡಿದ್ದು ವಿದುರ ಮಾತ್ರ. ಅದಕ್ಕೆ ಕೃಷ್ಣನಿಗೆ ವಿದುರ ಇಷ್ಟ ಆದದ್ದು.
ಅವನ ಪ್ರತಿಭಟನೆಯನ್ನು ಯಾರೂ ಲೆಕ್ಕಿಸಲಿಲ್ಲ. ವಿದುರ ಅಲ್ಲಿ ಅಷ್ಟೊತ್ತಿಗೆ ನಿಲ್ಲಿಸಲಿಲ್ಲ. ಎರಡೂ ಕೈಗಳನ್ನು ಎತ್ತಿ ದೇವತೆಗಳ ಕಡೆಗೆ ಕೈ ತೋರುತ್ತಾ ಬೊಬ್ಬಿಟ್ಟ. ದ್ರೌಪದಿ ಹೇಳಿದ, ಹೇ ದ್ರೌಪದಿ, ಧರ್ಮ ಮಾರ್ಗದಿಂದ ನಿನ್ನನ್ನು ಗೆದ್ದಿಲ್ಲ ಇವರು. ಇದು ಮಹಾ ಅಧರ್ಮ ಈ ಸಭೆಯನ್ನು ಆಕ್ರಮಿಸಿಕೊಂಡು ಬಿಟ್ಟಿದೆ ಅಂತೆಲ್ಲ ಕೈ ಎತ್ತಿ ಹೇಳಿದ. ಆಗ ರಾಜ ಧರ್ಮವನ್ನು ಮೀರಿದರೆ ಯುವರಾಜ ಎಚ್ಚರಿಸಬೇಕು ಅಂತಿದೆ. ಯುವರಾಜ ಒಬ್ಬ ಇರ್ತಾನೆ. ಯುವರಾಜನ ಕೆಲಸ ಏನಂದರೆ, ರಾಜ ಧರ್ಮವನ್ನು ಮೀರಿದಾಗ ಯುವರಾಜ ಎಚ್ಚರಿಸಬೇಕು. ಆ ದೃಷ್ಟಿಯಿಂದ ಇಲ್ಲಿ ಯುಧಿಷ್ಠಿರ ರಾಜನಾದರೆ ಭೀಮಸೇನ ಯುವರಾಜ. ಅವ ಎಚ್ಚರಿಸಿದ. ಈ ದ್ರೌಪದಿಯನ್ನು ಪಣವಾಗಿಟ್ಟಂತಹ ಧರ್ಮರಾಜನ ಕೈಗಳನ್ನು ಸುಡಬೇಕು ಅಂದ. ನಕುಲ, ಹೋಗು, ಅಗ್ನಿಯನ್ನು ತೆಗೆದುಕೊಂಡು ಬಾ ಅಂತ ಗರ್ಜನೆ ಮಾಡಿದ. ಅರ್ಜುನನಿಗೆ ಹೆದರಿಕೆ ಆಯಿತು. ಹೇಳಿದ, ಅಣ್ಣ, ಧರ್ಮರಾಜನ ವಿಷಯದಲ್ಲಿ ಹೀಗೆ ನಡ್ಕೋಬೇಡ, ದೊಡ್ಡವನವನು, ಅಣ್ಣ ಅವನು, ಹೀಗೆ ನಡ್ಕೋಬೇಡ ಅಂತ ವಿನಂತಿಸ್ಕೊಂಡ. ಆಗ ಭೀಮ ಹೇಳ್ತಾನೆ, ಅವರು ಅಪರಾಧ ಮಾಡಿದರೆ ವಾಗ್ದಂಡನೆ ಮಾಡಬೇಕು. ಅದಕ್ಕೆ ಹೇಳಿದೆ ಅಷ್ಟೇ, ನಾನೇನು ಸುಡಲ್ಲ, ವಾಗ್ದಂಡನೆ. ಉತ್ತಮರು ಅಪರಾಧ ಮಾಡಿದರೆ ಅವರಿಗೆ ವಾಗ್ದಂಡನೆ ಮಾಡಬೇಕು. ಆಯ್ತು, ಗಾಬರಿ ಆಗಬೇಡ ಅಂತ ಸಮಾಧಾನ ಮಾಡಿದ. ಕರ್ಣ ಮಾತಾಡ್ತಾನಾಗ ದ್ರೌಪದಿನ ಕುರಿತು, ಹೇ ಶೋಭನೆ, ನೀನು ಪತಿರಹಿತಳಾಗಿದ್ದೀಯಾ, ದುರ್ಯೋಧನ ಮನೆಗೆ ಹೋಗು ಅಂತ ಹಂಗಿಸಿದ. ಪಾಂಡವರಲ್ಲಿ ಪರಸ್ಪರ ವಿರೋಧ ಹುಟ್ಟಿಸುವ ಹಾಗೆ ದುರ್ಯೋಧನ ದ್ರೌಪದಿಗೆ ಹೇಳ್ತಾನೆ, ಧರ್ಮರಾಜನೊಬ್ಬ ನಿನ್ನೆಲ್ಲ ದುಃಖಕ್ಕೆ ಕಾರಣ. ಉಳಿದ ಪಾಂಡವರು ಅಥವಾ ಭೀಮಾರ್ಜುನರು ಅಥವಾ ಭೀಮನೊಬ್ಬನೇ ಆಗಲಿ, ಅವ್ರು ಯಾರೂ ನನಗೆ ಪೂಜ್ಯನಲ್ಲ ಅಂತ ಹೇಳಿಬಿಡಲಿ, ನಾ ಬಿಟ್ಬಿಡ್ತೇನೆ ಅಂತ. ಕೊನೆಗೆ ಧರ್ಮರಾಜ ನನಗೆ ಪೂಜ್ಯನಲ್ಲ, ಅವನು ಹೇಳಿದ್ದೀರ ನಡೆದಿಲ್ಲ ಅಂತ ಹೇಳಿಬಿಡಲಿ, ನಿನ್ನ ನಾನು ಬಿಟ್ಬಿಡ್ತೇನೆ ಅಂತ ದುರ್ಯೋಧನ ಈ ಅಣ್ತಮ್ಮಂದರಲ್ಲಿ ಜಗಳ ಹಚ್ಚಲಿಕ್ಕೆ ಮಾತಾಡ್ತಾನೆ. ಕೂಡಲೇ ಭೀಮ ಎದ್ದು ನಿಂತ್ಕೊಂಡ. ನಮಗೆಲ್ಲರಿಗೂ ನಿಸ್ಸಂದೇಹವಾಗಿ ಧರ್ಮರಾಜ ಪೂಜ್ಯ. ನಾನು ನಿಮಗೆಲ್ಲರಿಗೂ ಗುರು. ಏಕೆಂದರೆ ಬಲಿಷ್ಠರೇ ಕ್ಷತ್ರಿಯರಲ್ಲಿ ಹಿರಿಯರು ಅಂತ ದೊಡ್ಡವರು ಹೇಳ್ತಾರೆ. ಯಾರು ಬಲಿಷ್ಠರೇ ಅವರೇ ಹಿರಿಯರು. ಇಲ್ಲಿದ್ದವರಲ್ಲಿ ಎಲ್ಲರಿಂದ ಬಲಿಷ್ಠ ಆಗಿರತಕ್ಕಂಥವನು ನಾನು. ಆದ್ದರಿಂದ ನಾನೇ ಗುರು. ಬಲಜ್ಯೇಷ್ಠತೆಯಲ್ಲಿ ನಾನು ಈ ಗುರು. ಸಂದೇಹ ಇದ್ದರೆ ಯಾರಿಗಾದರೂ, ಇಷ್ಟು ಜನ ಕ್ಷತ್ರಿಯರಲ್ಲಿ ನನಗಿಂತ ಬಲಿಷ್ಠ ಯಾರೂ ಇಲ್ಲ, ನಾನೇ ಬಲಿಷ್ಠ. ಯಾರಿಗಾದ್ರೂ ಸಂದೇಹ ಇದ್ದರೆ ಎಲ್ಲ ವೀರರು ಎದ್ದು ನಿಂತ್ಕೊಳ್ಳಿ. ನಿಮ್ಮ ಎಲ್ಲ ಅನುಬಂಧಿಗಳ ಎಲ್ಲರ ತಲೆಯನ್ನು ನನ್ನ ಪಾದ ತಲದಿಂದ ಹೊಸಕೆ ಹಾಕ್ತೇನೆ ಅಂತ ಸಿಂಹದ ಹಾಗೆ ಗುಡುಗಿದ. ಇಡೀ ಸಭೆ ಭಯದಿಂದ ನಡುಗಿ ಹೋಯಿತು. ಯಾರೂ ಮಿಸ್ಕಾಡಲಿಲ್ಲ. ಭೀಷ್ಮ, ದ್ರೋಣ, ವಿದುರ ಅವರೆಲ್ಲ ನೀನು ಹೇಳಿದ್ದೆಲ್ಲ ಸತ್ಯ, ಏ ಭೀಮ ಎಲ್ಲ ಸಹಿಸ್ಕೋ ಅಂಥೇಳಿ ಸಮಾಧಾನ ಮಾಡಿ ಕೈ ಹಿಡಿದು ಕೂಡಿಸ್ತಾರೆ. ಈ ಧರ್ಮರಾಜ ಮತ್ತು ಭೀಷ್ಮಾದಿಗಳಿದ್ದಾರೆ, ಅವರ ಮಾತಿಗೆ ಗೌರವ ಕೊಡಬೇಕು ಅಂತ ಭೀಮ ಆಗ ದುರ್ಯೋಧನಾದಿಗಳನ್ನು ಕೊಲ್ಲಲಿಲ್ಲ. ಇಲ್ಲದೆ ಹೋದರೆ ಆಗಲೇ ಸಂಹಾರ ಮಾಡ್ತಾ ಇದ್ದ. ಆದರೆ ಅವರು ಇನ್ನೂ 13 ವರ್ಷ ವಿಷ್ಣು ವೈಷ್ಣವರ ದ್ವೇಷ ಮಾಡಬೇಕು. ಇದು ಕೃಷ್ಣನ ಸಂಕಲ್ಪ. ಕೃಷ್ಣನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ತಿಳ್ಕೊಂಡವರು ಭೀಮಸೇನ ದೇವರು ಮಾತ್ರ. ಹಾಗಾಗಿ ದುರ್ಯೋಧನಾದಿಗಳನ್ನು ಅಲ್ಲೇ ಕೊಲ್ಲಬಹುದಿತ್ತು. ಆದರೆ ಭೀಷ್ಮಾದಿಗಳ ಮಾತಿಗೆ ಗೌರವ ಕೊಟ್ಟು ಶ್ರೀಕೃಷ್ಣ ಸಂಕಲ್ಪದಂತೆ ದುರ್ಯೋಧನಾದಿಗಳನ್ನು ಸ್ಪರ್ಶ ಮಾಡಲಿಲ್ಲ. ಇನ್ನೂ 13 ವರ್ಷ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಅಷ್ಟು ವರ್ಷಗಳ ಕಾಲ ವಿಷ್ಣು ವೈಷ್ಣವರ ದ್ವೇಷ ಮಾಡಿ ಆ ದುರ್ಯೋಧನಾದಿ ಕೌರವರ ಪಾಪ ಹೆಚ್ಚಲಿ ಅಂತ ಭೀಮನ ಉದ್ದೇಶವಾಗಿತ್ತು. ಹಾಗಾಗಿ ಅವನೇನೂ ಮಾಡಲಿಲ್ಲ. ಅಷ್ಟೊತ್ತಿಗೆ ಸುಮ್ಮನೆ ಇರಬೇಕಲ್ಲ ದುರ್ಯೋಧನ. ಭೀಮಸೇನ ಎದುರಿನಲ್ಲೇ ಹೇಳಿದ ದ್ರೌಪದಿಗೆ, ತನ್ನ ತೊಡೆಯನ್ನು ತೋರಿಸಿ ಇಲ್ಲಿ ಕೂಡು ಬಾ ಅಂತ ಸೂಚಿಸಿದ. ಭೀಮನಿಗೆ ಮತ್ತೂ ಸಿಟ್ಟು ಬಂತು. ಈ ನನ್ನ ಗದೆಯಿಂದಲೇ ನಿನ್ನ ತೊಡೆಯನ್ನು ಮುರಿತೇನೆ ಅಂತ ಪ್ರತಿಜ್ಞೆ ಮಾಡಿದ. ದುರ್ಯೋಧನ ಧರ್ಮರಾಜನ ಹೇಳ್ತಾನೆ, ನೋಡಿ ನಿನ್ನ ಸಂಪತ್ತೆಲ್ಲ ಮುಗೀತು, ಇನ್ನು ಉಳಿದವನು ನಿನಗೊಬ್ಬನೇ ಇರೋದು ಕೃಷ್ಣ.
ಅವನನ್ನು ಪಣವಾಗಿಟ್ಬಿಡು ಅಂದ. ಆಗ ಭೀಮ ಮೇಲೆದ್ದ. ಕೃಷ್ಣನ ಬಗ್ಗೆ ಮಾತಾಡಿದ ಕೂಡಲೇ ಸಿಟ್ಟು ಬರ್ತದೆ ಭೀಮನಿಗೆ. ಅವ ಮಹಾವೈಷ್ಣವ, ಅವನು ಪರಮಾತ್ಮ ಬಗ್ಗೆ ಯಾರೂ ಹಗುರವಾಗಿ ಮಾತಾಡೋ ಹಾಗಿಲ್ಲ. ಶ್ರೀಹರಿ ಅವಮಾನ ಮಾಡಿದರೆ ನಿನ್ನ ನೆಲಕ್ಕೆ ಹಾಕಿ ನಿನ್ನ ತಲೆಯನ್ನು ತುಳಿದು ಈಗಲೇ ಮರ್ದನ ಮಾಡ್ತೇನೆ ಅಂತ ಕೋಪದಿಂದ ಗುಡುಗಿದ. ಇದು ಅವನ ಒಂದು ವೀರ ಪ್ರತಿಜ್ಞೆ. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಯಾರು ಹರಿಯನ್ನು ನಿಂದಿಸ್ತಾರೋ ಅವರನ್ನು ಕೊಲ್ತೇನೆ ಅಂತ. ಆದರೆ ಅವನ ಪಾಪ ಇನ್ನೂ ವೃದ್ಧಿಯಾಗಲಿ ಅಂತ ಕೊಲ್ಲದೆ ಸುಮ್ಮನಾದ. ಆಮೇಲೆ ಕರ್ಣ ಹೇಳ್ತಾನೆ, ರಾಜನಾದ ದುರ್ಯೋಧನ ಮನೆಗೆ ಹೋಗು, ನಿನ್ನ ಪಾಲಿಗೆ ಪಾಂಡವರು ಇಲ್ಲ ಅಂದ. ಕೂಡಲೇ ಭೀಮಸೇನ ಅರ್ಜುನ ಇಬ್ಬರಿಗೂ ಕೋಪ ಬಂತು. ಮತ್ತೆ ಎದ್ದು ನಿಂತ್ಕೊಂಡ್ರು. ಧರ್ಮರಾಜ ಮತ್ತು ಅಲ್ಲಿರ್ತಕ್ಕಂಥ ಭೀಷ್ಮಾದಿಗಳು ಮತ್ತು ಅವರಿಬ್ಬರನ್ನು ತಡೆದ್ರು. ದುರ್ಯೋಧನ ದುಶ್ಯಾಸನನಿಗೆ ಹೇಳ್ತಾನೆ, ಈ ಸೋತಿದ್ದಾರಿಯವರು, ಸೋತು ಹೋಗಿರತಕ್ಕಂತಹ ನಮ್ಮ ದಾಸರಿಯವರು ಈ ಪಾಂಡವರ ವಸ್ತ್ರನೆಲ್ಲ ಕಳಿಸು ಅಂದ. ದುಶ್ಯಾಸನ ಪಾಂಡವರ ಬಳಿಗೆ ಹೋಗುವಷ್ಟರಲ್ಲೇ ಅವರೇ ತಮ್ಮ ತಮ್ಮ ರಾಜವೇಷದ ವಸ್ತ್ರಗಳನ್ನು ಕಳಚಿಟ್ರು. ಕೌರವರ ಈ ಒಂದು ಅಶಿಷ್ಟತೆಯನ್ನು ಎತ್ತಿ ತೋರಲಿಕ್ಕೆ ಕ್ಷಮೆಯನ್ನು ತೋರಿದರು. ಎಲ್ಲ ಪಾಂಡವರು ಸುಮ್ಮನೆ ನೆಲದಲ್ಲಿ ಕೂತ್ಕೊಂಡಿದ್ದಾರೆ. ಮತ್ತು ಇವರೇನೋ ರಾಜವಸ್ತ್ರ ಬಿಟ್ಟರು, ದ್ರೌಪದಿಯ ವಸ್ತ್ರ ಹೇಳಿದ ದುಶ್ಯಾಸನ. ಕೂಡಲೇ ಭೀಮಸೇನ ಮತ್ತೆ ಪ್ರತಿಜ್ಞೆ ಮಾಡ್ತಾನೆ, ಜಗತ್ತೇ ತಿಳಿಯುವ ಹಾಗೆ ದುಶ್ಯಾಸನ ಎದೆ ಸೀಳಿ ರಕ್ತ ಕುಡಿತೇನೆ ಅಂತ. ದುಶ್ಯಾಸನ ವಸ್ತ್ರ ಸೆಳಿತಾ ಇದ್ದಂತೆ ದ್ರೌಪದಿಯು ಕೃಷ್ಣನ ಸ್ಮರಿಸ್ತಾಳೆ. ಆಗ ಆ ಕೃಷ್ಣನ ಅನುಗ್ರಹದಿಂದ ದುಶ್ಯಾಸನ ಒಂದು ಸೀರೆಯನ್ನು ಎಳೆಯುವಷ್ಟರಲ್ಲಿ ದ್ರೌಪದಿ ದೇಹದಲ್ಲಿ ಮತ್ತೊಂದು ದಿವ್ಯವಾದ ಬಂಗಾರದ ಹಾಗೆ ಸ್ವಚ್ಛವಾಗಿರತಕ್ಕಂತಹ ಸೀರೆ ಇರ್ತಾ ಇತ್ತು. ದುಶ್ಯಾಸನ ಸೀರೆ ಎಳೆದಷ್ಟು ಮತ್ತೆ ಮತ್ತೆ ಪರಮಾತ್ಮ ಅವಳಿಗೆ ಸೀರೆಯನ್ನು ಕರುಣಿಸ್ತಾ ಇದ್ದಾನೆ. ಎಳೆದು ಆಯಾಸವಾಗಿ ಬೆವರಿಗೆ ಕುಸಿದು ಕೂತ್ಕೊಂಡ್ಬಿಟ್ಟ. ವಸ್ತ್ರದ ರಾಶಿ ಬೆಟ್ಟದ ಹಾಗೆ ಬಿದ್ದಿದೆ. ಆಗ ದ್ರೌಪದಿ ಪ್ರತಿಜ್ಞೆ ಮಾಡ್ತಾಳೆ, ಈ ದುರ್ಯೋಧನನನ್ನು ಭೀಮ ಕೊಲ್ತಾನೆ, ಕರ್ಣನನ್ನು ಅರ್ಜುನ ಕೊಲ್ತಾನೆ, ಈ ಒಂದು ಕಪಟ ದ್ಯೂತದ ರೂವಾರಿಯಾಗಿರ್ತಕ್ಕಂತಹ ಶಕುನಿಯನ್ನು ಸಹದೇವ ಕೊಲ್ತಾನೆ. ಹೀಗೆ ದ್ರೌಪದಿ ಪ್ರತಿಜ್ಞೆಗೈದ ಹಾಗೆ ಆ ಪಾಂಡವರು ಪ್ರತ್ಯೇಕವಾಗಿ ಪ್ರತಿಜ್ಞೆಗೈತಾರೆ. ಮತ್ತೆ ದುಶ್ಯಾಸನ ದ್ರೌಪದಿ ಸೀರೆಯನ್ನು ಸೆಳೆಲಿಕ್ಕೆ ಆರಂಭಿಸ್ತಾನೆ. ಆಗ ಭೀಮ, ಹೇ ಅರ್ಜುನ, ಇನ್ನು ನಾವು ಕ್ಷಮಿಸು ಸರಿಯಲ್ಲ. ಹೆಂಡತಿ ಕಲುಷಿತವಾದರೆ ಉಳಿಯುವ ಸಂತಾನವೇ ಇಲ್ಲ ಅಂತಾಗ್ತದೆ. ದೂಷಿತಳಾದವಳನ್ನು ರಕ್ಷಣೆ ಮಾಡದಿದ್ದರೂ ಬಿಟ್ಟರೂ ಶುಭ ಇಲ್ಲ. ಆದ್ದರಿಂದ ಎಲ್ಲ ದುರ್ಯೋಧನಾದಿಗಳನ್ನು ಈಗಲೇ ಕೊಲ್ತೇನೆ ಅಂತ ಹೇಳ್ತಾ ದುರ್ಯೋಧನನ್ನು ಸುಡುವ ಹಾಗೆ ನೋಡ್ತಾ ತನ್ನ ಮಹಾಘೋರವಾಗಿರತಕ್ಕಂತಹ ಪರಿಗಾಯುಧವನ್ನು ನೋಡ್ತಾನೆ. ಆಗ ಆ ನರಿಗಳೆಲ್ಲ ಕೂಗಲಿಕ್ಕೆ ಆರಂಭಿಸ್ತವೆ. ಧೃತರಾಷ್ಟ್ರನ ಮನೆಯಲ್ಲಿ ಅಪಶಕುನ, ನರಿಗಳು ಕೂಗುವುದು ಅಪಶಕುನ. ಹೆದರಿಕೆ ಆಯಿತು ಧೃತರಾಷ್ಟ್ರನಿಗೆ. ವಿದುನಲ್ಲಿ ಹೇಳಿದ, ಏನು ಈ ಅಪಶಕುನ, ನರಿಗಳು ಕೂಗ್ತಾ ಇವೆಲ್ಲ ಯಾಕೆ ಅಂತ ಕೇಳಿದ. ವಿದುರ ಅಂದ, ನೋಡಿ, ಈ ಕ್ಷಣದಲ್ಲಿಯೇ ನಿನ್ನ ಮಕ್ಕಳು ವೃಕೋದರನ ಬಲಕ್ಕೆ ಬಲಿಯಾಗ್ತಾರೆ. ತಿಡಿಗೇಡಿ ಮಕ್ಕಳ ಹಾಗೆ ನೀನೂ ಕೂಡ ಸುಮ್ಮನೆ ಇದ್ದೀಯಾ. ನನ್ನ ಮಗ ಏನು ಗೆದ್ದ ಅಂತ ಕೇಳ್ತಾ ಇದ್ದೀಯಲ್ಲ, ಅಧರದಿಂದ ಗೆದ್ದದ್ದು ನಿಜವಾದ ಗೆಲುವಲ್ಲ. ಪಾಂಡವರು ಸೋತಿದ್ದಾರೆ ಅಂತ ನೀನು ಭ್ರಮಿಸಿದ್ದೀಯಾ. ಮದಾಂಧನಾದವ ಅವ ಏನನ್ನಾದರೂ ಕೊಟ್ಟರೆ ಅದು ಕೊಟ್ಟಂತೆ ಅಲ್ಲ. ಪಾಂಡವರು ಇವತ್ತು ಪಣವಾಗಿಟ್ಟ ವಸ್ತುಗಳು ಅದು ಅಧರ್ಮದ ಗೆದ್ದದ್ದು. ಅದನ್ನು ಅವರು ಹಿಂದಕ್ಕೆ ಪಡೆಯಬಹುದು. ಆದರೆ ನಿನ್ನ ಮಕ್ಕಳ ದುಷ್ಟತನ ಅದು ಬಯಲುಗೊಳ್ಳಬೇಕು ಅಂತ ಪಾಂಡವರು ಹಾಗೆ ಮಾಡಿಲ್ಲ. ಕಪಟದಿಂದ ಗೆದ್ದಂತಹ ಈ ಸ್ವತ್ತನ್ನು ಮತ್ತೆ ಪಾಂಡವರು ಪಡ್ಕೊಳ್ಬೋದು. ಆದರೆ ನಿನ್ನ ಮಕ್ಕಳ ದುಷ್ಟತನ ಅದು ಜಗಜ್ಜಾಹಿರ ಆಗಬೇಕು. ಅದಕ್ಕೋಸ್ಕರವಾಗಿ ಅವರು ಹಾಗೆ ಮಾಡಿಲ್ಲ ಅಂತ ಧೃತರಾಷ್ಟ್ರನಿಗೆ ಬುದ್ಧಿ ಹೇಳಿದ. ಧೃತರಾಷ್ಟ್ರ ಈ ಅಪಶಕುನಗಳ ದುಷ್ಫಲ ಆಗದೇ ಇರಲಿಕ್ಕೆ ಏನು ಮಾಡಬೇಕು ಅಂತ ಕೇಳಿದ. ಆಗ ವಿದುರ ಸಲಹೆ ಕೊಡ್ತಾನೆ, ಈ ಅಪಶಕುನ ಆಗಬಾರ್ದು
ಅದರ ದುಷ್ಟಫಲ ದೊರೆಯಬಾರದು. ನೀನು ಈಗಲೇ ಏನು ಮಾಡಬೇಕು ಅಂದರೆ ದ್ರೌಪದಿಯನ್ನು ಬಿಡುಗಡೆಗೊಳಿಸು, ಅವಳು ಕೇಳಿದ ವರವನ್ನು ಕೊಟ್ಟು ಅವಳನ್ನು ಸಂತೋಷಪಡಿಸು. ದ್ರೌಪದಿ ಅಥವಾ ಪಾಂಡವರು ಕೋಪಗೊಂಡು ಶಾಪ ಕೊಟ್ಟರೆ ನಿನ್ನ ಮಕ್ಕಳು ಯಾರೂ ಉಳಿಯೋದಿಲ್ಲ. ಆದರೆ ಶಾಪ ಕೊಟ್ಟು ತಪಸ್ಸನ್ನು ಹಾಳು ಮಾಡ್ಕೋಬಾರ್ದು ಅಂತ ದ್ರೌಪದಿ ಮತ್ತು ಪಾಂಡವರು ಸುಮ್ಮನೆ ಇದ್ದಾರೆ. ಹಾಗಾಗಿ ನಿನ್ನ ಮಕ್ಕಳು ಬದುಕಿದ್ದಾರೆ ಅಷ್ಟೇ. ಆದರೂ ನೀನು ದ್ರೌಪದಿಯನ್ನು ಬಿಡುಗಡೆಗೊಳಿಸದೆ ಹೋದರೆ, ತಪಸ್ಸನ್ನು ಬಳಸಿಕೊಳ್ಳದೆ ಬಲದಿಂದಲೇ ಭೀಮ ನಿನ್ನ ಪುತ್ರರನ್ನು ಸದೆ ಬಡಿತಾನೆ. ಇಷ್ಟೆಲ್ಲ ಎಚ್ಚರಿಕೆಯ ಮಾತನ್ನು ಕೇಳಿ ಧೃತರಾಷ್ಟ್ರ ದುಶ್ಯಾಸನನಿಗೆ ಬೈದು ದ್ರೌಪದಿಯನ್ನು ಬಿಡುಗಡೆಗೊಳಿಸಿದ. ದ್ರೌಪದಿಗೆ ವರ ಕೊಡಲಿಕ್ಕೆ ಮುಂದಾದ. ಆದರೆ ದ್ರೌಪದಿ ಯಾವ ವರವನ್ನು ಕೇಳಲಿಲ್ಲ. ಯಾಕೆ? ಅವಳು ಶುದ್ಧ ಭಾಗವತ ಧರ್ಮ ನಿರತಳವಳು. ಭಾರತೀ ದೇವಿ ಶುದ್ಧ ಭಾಗವತ ಧರ್ಮ ನಿರತಳು. ಭೀಮಸೇನ ದೇವರು ಶುದ್ಧ ಭಾಗವತರು. ಅಂತಹ ಶುದ್ಧ ಭಾಗವತೋತ್ತಮರಾಗಿರ್ತಕ್ಕಂತಹ ಭೀಮಸೇನ ದೇವರ ಮಡದಿ ಆಗಿರತಕ್ಕಂತಹ ದ್ರೌಪದಿ ಶುದ್ಧ ಭಾಗವತ ಧರ್ಮ ನಿರತಳು. ಆದ್ದರಿಂದ ಶುದ್ಧ ಭಾಗವತ ಧರ್ಮ ನಿರತರು ಯಾವತ್ತೂ ಇತರರಲ್ಲಿ ಯಾವ ವರವನ್ನು ಕೇಳಲ್ಲ. ಒಂದೇ ವರ ಕೇಳ್ತಾಳೆ ಅವಳು. ಏನು? ಸಹೋದರ ಸಹಿತನಾಗಿರತಕ್ಕಂತಹ ನನ್ನ ಪತಿಯಾಗಿರ್ತಕ್ಕಂತಹ ಧರ್ಮರಾಜನನ್ನು ರಾಷ್ಟ್ರ ಸಹಿತನಾಗಿ ಬಿಡುಗಡೆಗೊಳಿಸು ಅಂತಷ್ಟೇ ವರವನ್ನು ಕೇಳ್ತಾಳೆ. ಆದರೂ ಅನ್ಯಾಯದ ದ್ಯೂತದಿಂದ ಅಪಹೃತವಾದಂತಹ ಈ ಸ್ವತ್ತನ್ನು ಹಿಂದಕ್ಕೆ ಪಡೆಯುವಂಥದ್ದು ಅದು ವರ ಅಂತ ಅನಿಸೋದಿಲ್ಲ. ಧೃತರಾಷ್ಟ್ರನಿಂದ ವರವನ್ನು ಕೇಳಿದಾಗ ಆಗೋದಿಲ್ಲ. ಮತ್ತೆ ಧೃತರಾಷ್ಟ್ರ ವರ ಕೇಳುವಂತ ಒತ್ತಾಯ ಮಾಡ್ತಾನೆ. ಎಷ್ಟು ಒತ್ತಾಯ ಮಾಡಿದರೂ ಕೂಡ ದ್ರೌಪದಿ ವರ ಕೇಳೋದಿಲ್ಲ. ಕೊನೆ ಒಂದು ಹೇಳ್ತಾ ಅವಳು ಶುದ್ಧ ಭಾಗವತ ಧರ್ಮ ಇರ್ತಕ್ಕಂಥವಳು. ಯಾರು ಪರಮಾತ್ಮನನ್ನು ತನ್ನ ಪತಿಯನ್ನು ಹೊರತಾಗಿ ಬೇರೆ ಯಾರಿಂದಲೂ ವರವನ್ನು ಕೇಳಬಾರದು ಅನ್ನೋದು ಭಾಗವತ ಧರ್ಮ. ಆದರೆ ಮಾವನಿಂದ ಕ್ಷತ್ರಿಯ ಸ್ತ್ರೀ 3 ಐಹಿಕ ವರಗಳನ್ನು ಕೇಳಬಹುದು ಅಂತ ಭಾಗವತ ಅನುಮತಿ ಕೊಟ್ಟಿದೆ. ಹಾಗಾಗಿ ಪಾಂಡವರ ವಿಮೋಚನೆಯನ್ನು ಕೇಳ್ತಾಳೆ. ದ್ರೌಪದಿಯ ವರದಂತೆ ಪಾಂಡವರು ಆ ದ್ಯೂತ ನಿಮಿತ್ತವಾಗಿ ಬಂದಂತಹ ಒಂದು ದಾಸ್ಯದಿಂದ ಬಿಡುಗಡೆ ಹೊಂತಾರೆ. ಎಲ್ಲ ಹಿರಿಯರನ್ನು ನಮಸ್ಕರಿಸಿ ಮನೆಗೆ ತೆರಳುತ್ತಾರೆ. ಹೀಗೆ ಈ ಕಡೆ ದುಶ್ಯಾಸನ ಕೈಗೆ ಬಂದದ್ದನ್ನು ತಪ್ಪಿಸಿಬಿಟ್ಟಿನಿ ಅಂತ ಬೈತಾನೆ ಅವರ ಅಪ್ಪಂಗೆ. ಕೈಗೆ ಬಂದಂತಹ ಪಾಂಡವ ಸಂಪತ್ತನ್ನು ತಪ್ಪಿಸಿಬಿಟ್ಟೆ, ಅವರನ್ನು ಬಿಡುಗಡೆಗೊಳಿಸಿಬಿಟ್ಟೆ. ಭೀಮ ನಿಸ್ಸಂಶಯವಾಗಿ ನಮ್ಮನ್ನು ಕೊಲ್ತಾನೆ, ಮತ್ತೆ ಪಾಂಡವರ ದ್ಯೂತಕ್ಕೆ ಆಹ್ವಾನಿಸು ಅಂತ. ಇದು 2 ಬಾರಿ ದ್ಯೂತ ಆಗಿದೆ. ಮೊದಲನೇ ಬಾರಿ ದ್ಯೂತ ಆಗಿ ದ್ರೌಪದಿ ವರದಂತೆ ಎಲ್ಲ ಬಿಡುಗಡೆ ಆಯಿತು. ಮತ್ತೆ ದುಶ್ಯಾಸನ ಒತ್ತಾಯ ಮಾಡ್ತಾನೆ. ಈ ಕುರುಡ ಧೃತರಾಷ್ಟ್ರ ಮೊದಲು ಶಕುನಿಯ ಮಾವನಾಗಿರ್ತಕ್ಕಂತಹ ಅವನು ಶಾಲ, ಧೃತರಾಷ್ಟ್ರನಿಗೆ ಶಾಲ, ಶಾಲಕೋ ಗೃಹ ಭಂಜಕ ಅಂತ ಮಾತು ಇವನಿಂದಾಗೆ ಬಂದದ್ದು. ಧೃತರಾಷ್ಟ್ರ ಮನೆ ಮುರಿಲಿಕ್ಕಾಗಿ ಬಂದವನವನು. ಅವನ ಮಾತನ್ನು ಕೇಳಿ ಧೃತರಾಷ್ಟ್ರ ಒಮ್ಮೆ ಹಾಳಾದರೆ, 2ನೇ ಬಾರಿ ಈ ದುಶ್ಯಾಸನ ಮನವಿ ಹಾಗೆ ಮತ್ತೆ ಪಾಂಡವರನ್ನು ಜೊತೆ ಕರೆಸ್ತಾನೆ. ಇಷ್ಟೆಲ್ಲ ಆದರೂ ಕೂಡ, ದ್ರೌಪದಿ ತಡೆದರೂ ಕೂಡ, ಎಲ್ಲ ಸಹೋದರರು ತಡೆದರೂ ಕೂಡ ಮತ್ತೆ ಧರ್ಮರಾಜ ಪಗಡೆ ಆಟಕ್ಕೆ ಬರ್ತಾನೆ. ಆಗ ಸೋಲ್ತಾರೆ. ಆಗ ಪಣ ಇದ್ದದ್ದು ಸೋತವರು 12 ವರ್ಷ ವನವಾಸಕ್ಕೆ ಹೋಗಬೇಕು, 1 ವರ್ಷ ಅಜ್ಞಾತವಾಸ ಮಾಡಬೇಕು. ಅಜ್ಞಾತವಾಸದ ಅವಧಿಯಲ್ಲಿ ಅವರು ಯಾರಿಗೂ ತಿಳಿಯದಂತೆ ಇರಬೇಕು. ಅವಧಿಗೆ ಮುಂಚೆ ಅವರಲ್ಲಿ ಯಾರಾದರೂ ಒಬ್ಬರು ಬಯಲಾದರೂ ಕೂಡ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಹೀಗೆ ಆಚರಿಸಬೇಕು ಅಂತ ದುಶ್ಯಾಸನ ಸಲಹೆಯಂತೆ ದುರ್ಯೋಧನ ಮತ್ತೆ ಪಣ ಇಟ್ಟ. ಅಕ್ಷಕ್ರೀಡೆಯಲ್ಲಿ ಪರಿಣಿತರಾಗಿರ್ತಕ್ಕಂತಹ ಶಕುನಿ ಅವನ ತಂತ್ರದ ಫಲವಾಗಿ ಧರ್ಮರಾಜ ಮತ್ತೆ ಸೋತ. ಒಪ್ಪಂದದ ಹಾಗೆ ದ್ರೌಪದಿ ಸಹಿತನಾಗಿ ಸಹೋದರಿಂದ ಕೂಡಿಕೊಂಡು ಕಾಡಿಗೆ ಹೊರಟ. ಆಗ ಪಾಪಿ ದುಶ್ಯಾಸನ ಕುಣಿತ ಪಾಂಡವರನ್ನು ಗೇಲಿ ಮಾಡ್ತಾ ಭೀಮನಿಗೆ ತಮಾಷೆ ಮಾಡ್ತಾನೆ. ಮತ್ತು
ದ್ರೌಪದಿ ಹೇಳ್ತಾನೆ, ನಿನ್ನ ಗಂಡಂದರಿ ಇದ್ದರೂ ಕೂಡ ಅವರು ಷಂಡ್ರ ಹಾಗೆ, ಎಲ್ಲರೂ ಹನ್ನೊಂದು ತಮಸ್ಸಿಗೆ ಹೋಗ್ತಾರೆ, ಅಲ್ಲಿಂದ ಇವರಿಗೆ ಪುನರುತ್ಥಾನ ಇಲ್ಲ ಅಂತೆಲ್ಲ ಹೇಳಿಸ್ತಾನೆ. ಹೀಗೆ ಕೌರವರು ಅಟ್ಟಹಾಸಗೈತಾರೆ. ಆಗ ಸಿಟ್ಟು ಬಂದಿರತಕ್ಕಂಥ ಭೀಮ ಮತ್ತೆ ವೀರ ಪ್ರತಿಜ್ಞೆಗೈತಾನೆ. ಧೃತರಾಷ್ಟ್ರನ 100 ಮಕ್ಕಳನ್ನು ರಣರಂಗದಲ್ಲಿ ನಾನೇ ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಅದನ್ನೇ ಆಜಿಯಳು ಕೌರವರ ಬಲವ ಸೌರನೆಂದು ಮೂರ್ಜಗವರಿಬೇಕಂಗೆ ಕಣಕಟ್ಟಿದ ಅಂತ ಶ್ರೀಪಾದರಾಜರು ಹೇಳ್ತಾರೆ. ಭೀಮ ಹೀಗೆ ಪ್ರತಿಜ್ಞೆ ಮಾಡಿದಾಗ ಗಾಬರಿ ಆಯಿತು. 100 ಮಕ್ಕಳನ್ನ ಭೀಮ ಕೊಲ್ತೇನೆಂದು ಪ್ರತಿಜ್ಞೆ ಮಾಡಿದ್ದಾನೆ. ಹೋಗಿ ದ್ರೋಣರಲ್ಲಿ ಶರಣಾಗತರಾದರು. ದ್ರೋಣರಿದ್ದಲ್ಲಿಗೆ ಅಶ್ವತ್ಥಾಮ, ಭೀಷ್ಮ, ಕೃಪ ಎಲ್ಲ ಇದ್ದಾರೆ. ದ್ರೋಣರಲ್ಲಿ ಶರಣಾಗತರಾದರೆ ಗುರುಗಳಾದ ದ್ರೋಣರನ್ನು ಭೀಮ ಮೀರುವುದಿಲ್ಲ, ಆದ್ದರಿಂದ ಭೀಮನಿಂದ ರಕ್ಷಣೆ ದೊರೀತದೆ ಅಂತ ಕೌರವರ ಯೋಚನೆ. ಹೀಗೆಲ್ಲ ನಡೀತು. ಆದರೆ ದ್ರೋಣಾಚಾರ್ಯ ಹೇಳಿದರು, ಶಕ್ತಿ ಇದ್ದಷ್ಟು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಆದರೆ ಸತ್ಯ ಹೇಳ್ತೇನೆ, ಭೀಮನಿಂದ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ದ್ರೋಣಾಚಾರ್ಯ ಹೇಳಿದರು. ಸರಿ, ಆ ಸಭೆಯಿಂದ ಪಾಂಡವರು ಕಾಡಿಗೆ ಹೊರಡ್ತಾರೆ. ಭೀಮನ ಸಿಂಹನ ನಡಿಗೆ ಅದನ್ನು ದುರ್ಯೋಧನ ಅಪಹಾಸ್ಯ ಮಾಡ್ತಾನೆ. ಭೀಮನಿಗೆ ತುಂಬ ಕೋಪ ಬರುತ್ತೆ. ನಿನ್ನ ತೊಡೆಯನ್ನು ರಣರಂಗದಲ್ಲಿ ಸೀಳ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಹೊರಡ್ತಾನೆ. ಸಭೆಯಿಂದ ಮೊದಲು ಹೊರಟವ ಧರ್ಮರಾಜ ಸಿಟ್ಟಿನಿಂದ ನೋಡಿದರೆ ಕವರೆಲ್ಲ ಬೂದಿ ಆಗ್ತಾರೆ ಅಂತ ಕರುಣೆ ಅವನಿಗೆ, ತನ್ನ ಸಹೋದರರ ಮೇಲೆ ಧರ್ಮರಾಜನಿಗೆ. ಆದ್ದರಿಂದ ತಲೆ ಕೆಳಗೆ ಹಾಕ್ಕೊಂಡು ಹೋದ. ಬಾಹುಶಾಲಿಯಾಗಿರ್ತಕ್ಕಂತಹ ಭೀಮ 2 ಬಾಹುಗಳನ್ನು ಮೇಲೆತ್ಕೊಂಡು ಹೊರಟ. ಈ 2 ಬಾಹುಗಳೇ ಸಾಕು ಈ ಎಲ್ಲ ಶತ್ರುಗಳನ್ನು ಸದೆಬಡಿಲು ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಭೀಮ ಹಾಗೆ ಮಾಡಿದ. ತಲೆ ಕೂದಲು ಕಟ್ಟದೆ ಹೊರಟಂತಹ ದ್ರೌಪದಿ ನನ್ನ ಶತ್ರುಗಳ ಪತ್ನಿಯ ತಲೆಗೂದಲು ವೈದವ್ಯದಿಂದ ಹೀಗೆ ಬಿಚ್ಚಿಕೊಳ್ಳಲಿ ಅಂತ ಸೂಚಿಸ್ತಾಳೆ. ಕೈಯಲ್ಲಿ ಮರಳನ್ನು ಚೆಲ್ತಾ ಅರ್ಜುನ ಹೊರಡ್ತಾನೆ. ನಾನು ಶತ್ರುಗಳ ಮೇಲೆ ಹೀಗೆ ಬಾಣಗಳನ್ನು ಚೆಲ್ತೇನೆ ಅಂತ ಸಂಕೇತ ಕೊಟ್ಟ. ನಕುಲ ಸಹದೇವರು ಶತ್ರುಗಳು ಈ ಅವಸ್ಥೆಯಲ್ಲಿ ನಮ್ಮ ಮುಖವನ್ನು ನೋಡದೇ ಇರಲಿ ಅಂತ ತಲೆ ತೆಕ್ಕಿಸ್ಕೊಂಡು ಹೋಗ್ತಾರೆ. ಧೌಮ್ಯರು ಪ್ರೇತ ಸಂಸ್ಕಾರ ಸೂತ್ರವನ್ನು ಪಠಿಸ್ತಾರೆ. ಧೃತರಾಷ್ಟ್ರ ಮಕ್ಕಳು ಸತ್ತ ಮೇಲೆ ಅವರ ಅಂತ್ಯಕ್ರಿಯೆ ನಾನೇ ನಡೆಸ್ತೇನೆ ಅಂತ ಅದರ ಅಭಿಪ್ರಾಯ. ಪ್ರೇತ ಸಂಸ್ಕಾರ ಸೂಕ್ತವನ್ನು ಹೇಳ್ಕೊಂಡು ಧೌಮ್ಯರು ಯಾಕೆ ಹೋದರು ಅಂದರೆ, ಇವರೆಲ್ಲ ಸತ್ತ ಮೇಲೆ ಇವರ ಸಂಸ್ಕಾರವನ್ನು ನಾನೇ ಮಾಡ್ತೇನೆ ಅಂತ. ಹೀಗೆ ಸಭೆಯಿಂದ ಪಾಂಡವರೆಲ್ಲ ಹೊರಟು ಹೋಗ್ತಾರೆ, ಕಾಡಿಗೆ ಹೋಗ್ತಾರೆ. ಎಲ್ಲ ಜನ ಅವರನ್ನು ಅನುಸರಿಸ್ಕೊಂಡು ಹೋಗ್ತಾರೆ. ಈ ಎಲ್ಲ ವೃತ್ತಾಂತವನ್ನು ನಾರಾಯಣ ಪಂಡಿತಾಚಾರ್ಯರು ದುಶ್ಯಾಸನೇನ ಕುಲಿತಾನ್ ಪ್ರಿಯಾಯಾ ಸೂಕ್ಷ್ಮಾನಲಾಂಶ ಕೇಶಾನ್ ಜಿಘಾಂಸಯ ವೈರ್ಜನಸ್ಯ ತೀಕ್ಷ್ಣ ಸಕೃಷ್ಣ ಸರ್ಪಾಣಿವ ಸಂಜಿಕಾಯ ಎಂಬ ಈ ಒಂದು ಪದ್ಯದಿಂದ ಸಂಗ್ರಹ ಮಾಡ್ತಾ ಇದ್ದಾರೆ. ಸಹ ದುಶ್ಯಾಸನೇನ ಆಕುಲಿತಾನ್ ಸೂಕ್ಷ್ಮಾನ್ ಅರಾಲಾನ್ ಅಸಿತಾನ್ ಪ್ರಿಯಾಯ ಕೇಶಾನ್ ವೈರ್ಜನಸ್ಯ ಜಿಘಾಂಸಯ ತೀಕ್ಷ್ಣ ಕೃಷ್ಣ ಸರ್ಪಾಣಿವ ಸಂಚಿಕಾಯ. ಸಹ ಆ ಭೀಮಸೇನ ದೇವರು ದುಶ್ಯಾಸನನೆಂಬ ದುಶ್ಯಾಸನನಿಂದ ದುಶ್ಯಾಸನ ಕೆಟ್ಟ ಶಾಸನ ಅಂತ. ಒಂದು ದುಶ್ಯಾಸನ ಅಂದರೆ ದುರ್ಯೋಧನ ತಮ್ಮ ದುಶ್ಯಾಸನ ಅಂತ, ಇನ್ನೊಂದು ದುಷ್ಟವಾದ ಶಾಸನ ಉಳ್ಳವ ಅಂದರೆ ದುರ್ಯೋಧನನು ಆಗ್ತಾನೆ. ದುಶ್ಯಾಸನವೆಂಬ ದುರ್ಯೋಧನನ ತಮ್ಮನಿಂದ ಆಕುಲಿತಾನ್ ಕೆದರಿಸಲ್ಪಟ್ಟ ಸೂಕ್ಷ್ಮಾನ್ ಮೃದುವಾದ ಪ್ರಿಯಾಯ ಧರ್ಮಪತ್ನಿಯಾದ ದ್ರೌಪದಿಯ ಕೇಶಾಂ ತಲೆಗೂದಲುಗಳನ್ನು ವೈರ್ಜನಸ್ಯ ಶತ್ರುಗಳ ಜಿಘಾಂಸಯ ಕೊಲ್ಲುವ ಇಚ್ಛೆಯಿಂದ ತೀಕ್ಷ್ಣ ಕ್ರೂರನಾದ ಗರುಡ ಮಂತ್ರವನ್ನು ತಿಳಿದವನು ಕೃಷ್ಣ ಸರ್ಪಾಣಿವ ಕೃಷ್ಣ ಸರ್ಪಗಳನ್ನ ಉಪಾದಿಯಲ್ಲಿ ಸಂಚಿಕಾಯ ಒಟ್ಟುಗೂಡಿಸಿದರು. ಭೀಮಸೇನ ದೇವರು ತನ್ನ ಮಡದಿಯಾಗಿರ್ತಕ್ಕಂತಹ ದ್ರೌಪದಿಯ ಕೇಶಗಳನ್ನು ಒಟ್ಟುಗೂಡಿಸಿದರು. ಹೇಗೆ ಅಂದರೆ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ಕವಿಗಳು.
ಏನಂದರೆ, ಈ ಗರುಡ ಮಂತ್ರವನ್ನು ತಿಳಿದಂತಹ ವ್ಯಕ್ತಿ ಹಾವುಗಳನ್ನು ಗರುಡ ಮಂತ್ರದಿಂದ ಅವುಗಳನ್ನು ಬಂಧಿಸುವ ಹಾಗೆ, ಈ ಹಾವುಗಳನ್ನು ಪಂಜರಿಟ್ಟಂತಹ ಹಾವುಗಳನ್ನು ದುಷ್ಟನಾದವ ಏನು ಮಾಡ್ತಾನೆ, ಅವ ತನ್ನ ಮಂತ್ರೌಷಧಗಳ ಬಲದಿಂದ ಪಂಜರಿಂದ ಓಡಿಸ್ತಾನೆ, ಎಲ್ಲರ ಕಚ್ಚಲಿ ಅಂತ. ಅಂತಹ ದುಷ್ಟ ಹಾವುಗಳನ್ನು ತನ್ನ ಮಂತ್ರೌಷಧಗಳ ಬಲದಿಂದ ಪಂಜರದಿಂದ ಓಡಿಸಿದಂಥ ಹಾವುಗಳನ್ನು ಆ ಗರುಡ ಮಂತ್ರವನ್ನು ನಡೀತಂತಹ ವ್ಯಕ್ತಿ ಅವನ್ನ ಮತ್ತೆ ಒಟ್ಟು ಮಾಡಿ ಪಂಜರದಲ್ಲಿ ಹೇಗೆ ಇಡ್ತಾನೋ ಹಾಗೆಯೇ ಇಲ್ಲಿ ದ್ರೌಪದಿಯ ಕೂದಲುಗಳು ಎಂತಹ ಕೂದಲುಗಳು ಅಂದರೆ ಮೃದುವಾಗಿರತಕ್ಕಂತಹ, ಆಕುಲಿತಾನ್ ಕೆದರಲ್ಪಟ್ಟಂತಹ, ಸೂಕ್ಷ್ಮಾನ್ ಮೃದುವಾಗಿರತಕ್ಕಂತಹ ಕೂದಲುಗಳು, ಕೆದರಲ್ಪಟ್ಟಂತಹ ಕೂದಲುಗಳು ಎಳೆದಾಡಿದ್ದಾರೆ, ಹಾಗೆಲ್ಲ ಕೆದರಿ ಹೋಗಿದೆ. ಅಂತಹ ಆಕುಲಿತಾನ್ ಸೂಕ್ಷ್ಮಾನ್ ಮೃದುವಾಗಿರತಕ್ಕಂತಹ ಕೂದಲು, ಅಂತಹ ಕೂದಲುಗಳನ್ನು ಮೃದುವಾಗಿರತಕ್ಕಂತಹ ಕಪ್ಪು ಇರತಕ್ಕಂತಹ ಕೂದಲುಗಳನ್ನು ಎಳೆದು ಕೆಡಿಸಿದ್ದಾನವನೀಗ ದುಶ್ಯಾಸನ. ಅಂತಹ ಕೂದಲುಗಳನ್ನು ಇವರು ತಾವೇ ಕಟ್ಟಿದರು. ಹೇಗೆ ಕಟ್ಟಿದರು ಅಂದರೆ, ಈ ದುಷ್ಟನೊಬ್ಬ ಪಂಜದಲ್ಲಿ ಬಂಧಿಸಲ್ಪಟ್ಟಂತಹ ವಿಷದ ಹಾವುಗಳನ್ನು ತನ್ನ ಮಂತ್ರ ಔಷಧಿಗಳಿಂದ ಅವುಗಳನ್ನು ಬಿಡುಗಡೆಗೊಳಿಸಿದಾಗ ಅಂತಹ ದುಷ್ಟ ಹಾವುಗಳು ಅವುಗಳನ್ನು ಗರುಡ ಮಂತ್ರ ಬಲ್ಲವ ಮತ್ತೆ ಅದನ್ನು ಆ ಮಂತ್ರವನ್ನು ಪಠಿಸಿ ಅವುಗಳನ್ನು ಒಟ್ಟು ಮಾಡಿ ಮತ್ತೆ ಆ ಪಂಜರದಲ್ಲಿ ಇಟ್ಟ ಹಾಗೆ ತನ್ನ ಮಡದಿಯಾಗಿರತಕ್ಕಂತಹ ದ್ರೌಪದಿಯ ಕೂದಲುಗಳನ್ನು ಭೀಮಸೇನ ದೇವರು ಕಟ್ಟಿದರು ಅಂತ ಈ ಪದ್ಯದ ಅಭಿಪ್ರಾಯ. ಸಹ ಆ ಭೀಮಸೇನ ದೇವರು ದುಶ್ಯಾಸನನೆಂಬ ದುರ್ಯೋಧನನ ತಮ್ಮನಿಂದ ಆಕುಲಿತಾನ್ ಕೆದರಲ್ಪಟ್ಟ, ಸೂಕ್ಷ್ಮಾನ್ ಮೃದುವಾದ, ಪ್ರಿಯಾಯ ಕೇಶಾನ್ ತನ್ನ ಪ್ರಿಯ ಪತ್ನಿಯಾಗಿರತಕ್ಕಂಥ ಧರ್ಮಪತ್ನಿಯಾಗಿರತಕ್ಕಂತಹ ದ್ರೌಪದಿಯ ಕೇಶಾನ್ ತಲೆ ಕೂದಲುಗಳನ್ನು ವೈರಿಜನಸ್ಯ ಜಿಘಾಂಸಯ, ವೈರಿಜನ ಶತ್ರುಗಳು ಕೌರವರ ಜಿಘಾಂಸಯ ಕೊಲ್ಲುವ ಇಚ್ಛೆಯಿಂದ, ತೀಕ್ಷ್ಣನಾಗಿರ್ತಕ್ಕಂತಹ ಗರುಡ ಮಂತ್ರವನ್ನು ತಿಳಿದವನು ಕೃಷ್ಣ ಸರ್ಪಾನ್, ಆ ಕೃಷ್ಣ ಸರ್ಪಗಳನ್ನು ಹೇಗೆ ನಿಗ್ರಹ ಮಾಡಿ ಬಂಧನದಲ್ಲಿಡ್ತಾನೋ ಹಾಗೆಯೇ ಸಂಚಿಕಾಯ ಆ ದ್ರೌಪದಿಯ ಕೇಶಗಳನ್ನು ಒಟ್ಟು ಮಾಡಿದ. ಇನ್ನೊಮ್ಮೆ ಪದಾರ್ಥವನ್ನು ಹೇಳ್ತೇನೆ ನೋಡಿ. ಸಹ ಆ ಭೀಮಸೇನ ದೇವರು ದುಶ್ಯಾಸನನೆಂಬ ದುರ್ಯೋಧನನ ತಮ್ಮನಿಂದ ಆಕುಲಿತಾನ್ ಕೆದರಲ್ಪಟ್ಟ, ಸೂಕ್ಷ್ಮಾನ್ ಮೃದುವಾದ, ಪ್ರಿಯಾಯ ಧರ್ಮಪತ್ನಿಯಾದ ದ್ರೌಪದಿಯ ಕೇಶಾನ್ ತಲೆಗೂದಲಗಳನ್ನು ವೈರಿಜನಸ್ಯ ಶತ್ರುಗಳಾಗಿರತಕ್ಕಂತಹ ಕೌರವರ ಜಿಘಾಂಸಯ ಕೊಲ್ಲುವ ಇಚ್ಛೆಯಿಂದ, ಹಾಗೆಯೇ ದುಷ್ಟನೊಬ್ಬ ವೈರಿಜನಸ್ಯ ಶತ್ರುಗಳ ಜಿಘಾಂಸೆಯ ಕೊಲ್ಲಬೇಕೆಂಬ ಇಚ್ಛೆಯಿಂದ ತೀಕ್ಷ್ಣವಾಗಿರತಕ್ಕಂತಹ ಗರುಡ ಮಂತ್ರವನ್ನು ತಿಳಿದಂತಹ ವ್ಯಕ್ತಿಯು ಕೃಷ್ಣ ಸರ್ಪಾನ್ ಇವ ಆ ಕೃಷ್ಣ ಸರ್ಪಗಳನ್ನು ಒಟ್ಟುಗೂಡಿಸಿ ಪಂಜರದಿಡುವಂತೆ ಸಂಚಿಕಾಯ ಒಟ್ಟುಗೂಡಿಸಿದರು ಅಂತ ಇಷ್ಟು ಈ ಶ್ಲೋಕದ ಅರ್ಥ ತಾತ್ಪರ್ಯ ಅಂತ ಹೇಳ್ತಾ, ಮುಂದೆ ಏನೆಲ್ಲ ಆಗತ್ತೆ ವನವಾಸದಲ್ಲಿ ಆ ವಿಚಾರವನ್ನು ಮುಂದಿನ ಪದ್ಯಗಳಲ್ಲಿ ಹೇಳ್ತಾ ಹೋಗ್ತಾರೆ. ಇಷ್ಟು ವಿಚಾರಗಳೊಂದಿಗೆ ಈ ಒಂದು ಪದ್ಯದ ಅರ್ಥಾನುಸಂಧಾನವನ್ನು ಮಾಡಿಕೊಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.